ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಪ್ರಧಾನಿಯಾಗಿ ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಮಾಣ ವಚನ. ಪ್ರಧಾನಿಯವರಿಗೆ ಮತ್ತು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿರುವ ರಾಜ್ಯ ಸಂಸದರಿಗೆ ಶುಭಾಶಯ ಕೋರಿದ ಹರತಾಳು. ಆನಂದಪುರಂ ಸಮೀಪ ಖಾಸಗಿ ಬಸ್ ಪಲ್ಟಿ, 25ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯ. ಗಿಣಿವಾರದ ಕೊಡಚಾದ್ರಿ ಶಾಲೆಯಲ್ಲಿ ಶಾಲೆಯಂಗಳದಲ್ಲಿ ಸಾಹಿತ್ಯ ಕಾರ್ಯಕ್ರಮಕ್ಕೆ ಚಾಲನೆ. ಈಗ ಸುದ್ದಿಯ ವಿವರ. ಸತತ 3ನೇ ಬಾರಿಗೆ ದೇಶದ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ ನರೇಂದ್ರ ಮೋದಿ ಅವರನ್ನು ಮಾಜಿ ಸಚಿವ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಹರತಾಳು ಹಾಲಪ್ಪ ಅಭಿನಂದಿಸಿದ್ದಾರೆ. ಇದರ ಜೊತೆಗೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿರುವ ರಾಜ್ಯದ ಸಂಸದರಿಗೆ ಶುಭಾಶಯ ಕೋರಿದ್ದಾರೆ. ಇವತ್ತು ಭಾರತ ದೇಶದ ಜನರಿಗೆ ಸಂಭ್ರಮದ ದಿನ, ಇಡೀ ದೇಶವಾಸಿಗಳಿಗೆ ಅತ್ಯಂತ ಹೆಮ್ಮೆಯ ದಿನ. ಮತ್ತು ಯಾಕೆ ಅಂತ ಹೇಳಿದ್ರೆ ಮೋದಿಯವರು 3ನೇ ಅವಧಿಗೆ ಪ್ರಧಾನಮಂತ್ರಿಗಳಾಗ್ತಿದ್ದಾರೆ. ಅದು ನಮಗೂ ಕೂಡ ಹೆಮ್ಮೆಯ ವಿಷಯ. ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಕೂಡ ಹಿರಿಯರಾದ ಪ್ರಹ್ಲಾದ್ ಜೋಶಿ ಅವರು ಮತ್ತು ನಿರ್ಮಲಾ ಸೀತಾರಾಮನ್ ಅವರು, ಜೊತೆಗೆ ನಮ್ಮೆಲ್ಲರ ಹಿತೈಷಿಗಳು ನಮ್ಮವರೇ ಆದಂಥ ಸೋಮಣ್ಣ ಅವರು ಮತ್ತು ಶೋಭಾ ಕರಂದ್ಲಾಜೆ ಅವರು ಮತ್ತು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಂತ್ರಿಗಳಾಗ್ತಿರ್ತಕ್ಕಂಥದ್ದು ಅತ್ಯಂತ ಹೆಮ್ಮೆಯ ವಿಷಯ. ಅವರೆಲ್ಲರಿಗೂ ಶುಭಾಶಯಗಳು. 30 ಸೆಕೆಂಡ್ ಅಷ್ಟೇ. 30. ಸಾಗರ ತಾಲೂಕಿನ ಆನಂದಪುರಂ ಸಮೀಪದ ರಾಷ್ಟ್ರೀಯ ಹೆದ್ದಾರಿ 206ರ ಮುಂಬಾಳು ಕ್ರಾಸ್ನಲ್ಲಿ ಭಾನುವಾರ ಬೆಳಗ್ಗೆ ಖಾಸಗಿ ಬಸ್ ಪಲ್ಟಿ ಹೊಡೆದು 30ಕ್ಕೂ ಹೆಚ್ಚು ಪ್ರಯಾಣಿಕರು ಅಪಾಯದಿಂದ ಪಾರಾದ ಘಟನೆ ನಡೆದಿದೆ. ಸಾಗರದಿಂದ ಧರ್ಮಸ್ಥಳಕ್ಕೆ ಹೊರಟಿದ್ದ ಜಿಆರ್ಬಿ ಬಸ್ ಮುಂಬಾಳು ಕ್ರಾಸ್ನಲ್ಲಿ ವಿಪರೀತ ಮಳೆ ಸುರಿಯುತ್ತಿದ್ದರಿಂದ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿ ಹೊಡೆದಿದೆ. ಬಸ್ನಲ್ಲಿ 30ಕ್ಕೂ ಹೆಚ್ಚು ಪ್ರಯಾಣಿಕರು ಧರ್ಮಸ್ಥಳಕ್ಕೆ ಹೋಗುತ್ತಿದ್ದರು. ಬಸ್ ಪಲ್ಟಿಯಾದ ತಕ್ಷಣ ಸ್ಥಳೀಯರು ಪ್ರಯಾಣಿಕರ ನೆರವಿಗೆ ಧಾವಿಸಿದ್ದಾರೆ. ಬಸ್ ಅಪಘಾತದಲ್ಲಿ ಸಣ್ಣ ಪುಟ್ಟ ಗಾಯಗೊಂಡವರನ್ನು ಆನಂದಪುರಂ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ದಾಖಲಿಸಿ ಪ್ರಥಮ ಚಿಕಿತ್ಸೆ ನೀಡಲಾಗಿದೆ. ಸ್ಥಳಕ್ಕೆ ಆನಂದಪುರಂ ಉಪಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನೀವು ಗಾಡಿಯಲ್ಲಿದ್ರ? ಮಗುವನ್ನು ಕರ್ಕೊಂಡು ಹೊರಟಿದ್ದ. ಏನು ನಿಮ್ಮ ಹೆಸರು? ಶ್ರೀಧರ. ಎಲ್ಲಿಗೆ? ಹಾಂ ಹಾಂ. ಎಷ್ಟು ಜನ ಹೊರಟಿದ್ರಿ? ಯಾರ್ಯಾರು? ಹಾಂ ಹಾಂ ಹಾಂ. ಏನಾಗಲಿಲ್ಲ, ಈಗ ಸ್ವಲ್ಪ ಹೊಡೆತ ಬಿದ್ದಿದೆ. ಇರಲಿ. ಇಂಜೆಕ್ಷನ್ ಎಲ್ಲ ಪ್ರಮೋದ್ ಕುಮಾರ್ ಕುತ್ತಿಗೆ ಹೊಡ್ತಾ ಬಿದ್ದಿದೆ. ಎಲ್ಲಿಂದ ಹೊರಟಿದ್ದು ನೀವು? ಎಲ್ಲಿಂದ ಹೊರಟಿದ್ದು? ಎಲ್ಲಿಗೆ ಹೊರಟಿದ್ದು? ತೀರ್ಥಹಳ್ಳಿಗೆ. ಹೇಗೆ? ಅವನು ನಿಮ್ಮ ಮಗನ? ಹಾಂ. ಹಾಸ್ಟೆಲ್ಲಿಗೆ ಹೊರಟಿದ್ದ? ಏನು ನಿಮ್ಮ ಹೆಸರು? ನಿಮ್ಮ ಹೆಸರು? ಶ್ರೀಮತಿ ಅವರು. ಹೇಗಾಯ್ತದು? ಹೇಗಾಯ್ತು? ಗೊತ್ತಾಯ್ತು ಏನಾದ್ರು? ನಾವೆಲ್ಲರೂ ಶಾಲಾ ಹಂತದಲ್ಲಿಯೇ ಸಾಹಿತ್ಯದ ಅಭಿರುಚಿಯನ್ನು ಬೆಳೆಸಿಕೊಳ್ಳಬೇಕು ಎಂದು ರಾಜ್ಯ ಮಟ್ಟದ ಮಕ್ಕಳ ಸಾಹಿತ್ಯ ಸಮ್ಮೇಳನದ ನಿಯೋಜಿತ ಅಧ್ಯಕ್ಷೆ ಮಾನ್ವಿ ಕರೂರು ಹೇಳಿದರು. ಸಾಗರ ತಾಲೂಕಿನ ಕೋಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಿಣಿವಾರ ಕೊಡಚಾದ್ರಿ ವಸತಿ ಶಾಲೆಯಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್, ಕರ್ನಾಟಕ ಜಾನಪದ ಪರಿಷತ್ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಪರಿಸರ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಶಾಲೆಯಂಗಳದಲ್ಲಿ ಸಾಹಿತ್ಯ ಕಾರ್ಯಕ್ರಮವನ್ನು ಬುಟ್ಟಿಗೆ ಭತ್ತ ಸುರಿಯುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ರೈತ ದುಡಿದ ಬೆವರ ಹನಿಯು ಅನ್ನವಾಯಿತು ನಮ್ಮ ಪಾಲಿಗೆ, ರೈತ ದುಡಿದ ಬೆವರ ಹನಿಯು ಅನ್ನವಾಯಿತು
ನಮ್ಮ ಪಾಲಿಗೆ ಬೆಲೆ ಇಲ್ಲದೆ ಕಷ್ಟವಾಯಿತು ಅವನ ಬಾಳಿಗೆ. ಬೆಲೆ ಇಲ್ಲದೆ ಕಷ್ಟವಾಯಿತು ಅವನ ಬಾಳಿಗೆ. ಸಾಲವೆಲ್ಲ ಹಾಗೆ ಉಳಿದು ಸಾವು ಬಂತು ಅವನ ಜೀವಕ್ಕೆ. ಹೀಗೆ ಕವನಗಳನ್ನೆಲ್ಲ ಬರಿತಾ ಹೋದೆ. ನನ್ನೂರು ಶರಾವತಿ ಹಿನ್ನೀರು. ಅಲ್ಲಿ ಲಾಂಚ್ನಲ್ಲಿ ಓಡಾಡ್ತಿರ್ಬೇಕಾದ್ರೆ ಬಹಳಷ್ಟು ವಿಷಯಗಳು ನನ್ನನ್ನು ಆವರಿಸ್ಕೊಂಡು, ನೀರು ಬತ್ತಿ ಹೋದಾಗ ಕಾಣುವ ಸತ್ತೋಗಿರೋ ಮರಗಳು. ಸಾಹಿತ್ಯ ಪರಿಷತ್ ತಾಲೂಕು ಶಾಖೆ ಅಧ್ಯಕ್ಷ ವೇಟಿಸ್ವಾಮಿ ಮಾತನಾಡಿದರು. ಕೊಡಚಾದ್ರಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಪ್ರಕಾಶ್ ಕೆಆರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ರಾಜೇಂದ್ರ ಆವಿನಹಳ್ಳಿ, ನಾರಾಯಣಮೂರ್ತಿ ಕಾನ್ಗೋಡ್, ಕತೆಗಾರ ಪರಮೇಶ್ವರ್ ಕರೂರು, ಶಾಲೆಯ ಮುಖ್ಯ ಶಿಕ್ಷಕಿ ನಂದಕುಮಾರಿ ಉಪಸ್ಥಿತರಿದ್ದರು. ಪ್ರತೀಕ್ಷಾ ಪ್ರಾರ್ಥಿಸಿದರು. ಅರ್ಪಿತಾ ಸಿ ಸ್ವಾಗತಿಸಿದರು. ರಚನಾ ವಂದಿಸಿದರು. ಪ್ರಸನ್ನ ಕೆಪಿ ಕಾರ್ಯಕ್ರಮ ನಿರೂಪಿಸಿದರು. ಇದು ಭಾನುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.